ಓಂ ಗುರುಭ್ಯೋ ನಮಃ. ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಮತ್ತೆ ತಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ವರ್ಗಾವಣೆಯ ಬವಣೆ ಕೇಳುವವರಾರು, ವರ್ಗಾವಣೆಯ ಸಮಸ್ಯೆ ಬಗೆಹರಿಸುವವರಾರು. ವರ್ಗಾವಣೆಯ ಬವಣೆ ಕೇಳುವವರಾರು, ವರ್ಗಾವಣೆಯ ಸಮಸ್ಯೆ ಬಗೆಹರಿಸುವವರಾರು. ಶಿಕ್ಷಕರಿಗೆ ಒಂದು ಬಾರಿಯಾದರೂ ವರ್ಗಾವಣೆಯ ಭಾಗ್ಯ ಕಲ್ಪಿಸಯ್ಯ ನಮ್ಮ ಕಲಾ ಸಂಗಮನಾಥ. ಶಿಕ್ಷಕರಿಗೆ ಒಂದು ಬಾರಿಯಾದರೂ ವರ್ಗಾವಣೆಯ ಭಾಗ್ಯ ಕಲ್ಪಿಸಯ್ಯ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ತಮಗೆಲ್ಲ ಅನ್ನಿಸ್ತಾ ಇರ್ಬೋದು ಇದ್ರ ಮೇಲೂ ಕೂಡ ವಚನವೇ ಅಂತ. ಹೌದು, ಈ ವರ್ಗಾವಣೆ ಅನ್ನುವಂಥದ್ದು ಇವತ್ತು ಇಂತಹ ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಅಂತಂದರೆ, ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಜಿಲ್ಲೆಗೆ, ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಮ್ಮ ಶಿಕ್ಷಕ ಬಂಧುಗಳು ಇವತ್ತು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವರ ನೋವಿಗೆ ನಾನು ನೋಡಿ ಅವರ ನೋವಿಗೆ ಸ್ಪಂದಿಸಬೇಕು ಎನ್ನುವಂತಹ ವಿಚಾರಕ್ಕಾಗಿ ನನ್ನ ಮನದಾಳದಿಂದ ಬರೆದಂತಹ ಒಂದು ವಚನ ಇದು. ಸಂಗಮನಾಥನಿಗೆ ಪ್ರಾರ್ಥಿಸಿಕೊಂಡಂತಹ ವಚನವಿದು. ಯಾಕಂತಂದರೆ, ಮನೆ ಮಠ ಬಿಟ್ಟು, ಮಕ್ಕಳನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ಕೆಲಸಕ್ಕೋಸ್ಕರವಾಗಿ ಎಲ್ಲೆಲ್ಲೋ ಹೋಗಿ ನಮ್ಮ ಶಿಕ್ಷಕರು ತುಂಬ ಶ್ರಮಪಟ್ಟು ಅವರು ಹಗಲು ರಾತ್ರಿ ಅನ್ನದೇ ಮಕ್ಕಳಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಅವರಿಗೆ ಸಹಾಯಕವಾಗಲೆಂದು ಈ ವರ್ಗಾವಣೆಯಲ್ಲಿರುವಂತಹ ತೊಡಕುಗಳನ್ನು ನಿವಾರಿಸಿ, ಅವರ ಸಮಸ್ಯೆಗಳನ್ನು ಬಗೆಹರಿಸಿ, ಅವರಿಗೆ ಸೂಕ್ತವಾಗಿ ಎಲ್ಲಿ ಸರಿ ಹೋಗುತ್ತದೆಯೋ ಅಲ್ಲಿ ಒಂದು ಸಾರಿ ಅವರಿಗೆ ವರ್ಗಾವಣೆಯ ಭಾಗ್ಯವನ್ನು ಕಲ್ಪಿಸಿದ್ದೇ ಆದರೆ ನಮ್ಮ ಶಿಕ್ಷಕರು ತುಂಬ ಆನಂದದಾಯಕವಾಗಿ, ಸಂತಸದಾಯಕವಾಗಿ ಅವರು ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ವಚನದ ಮುಖೇನ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂತಂದರೆ, ಈಗಾಗಲೇ ಈ ಒಂದು ಅಂಗವಿಕಲರ ಶಿಕ್ಷಕರಿಗಾಗಿರ್ಬೋದು, 25% ಲಾಕ್ ಎನ್ನುವಂತಹ ವಿಷಯ ಆಗಿರ್ಬೋದು, ವಿಧವೆ ಶಿಕ್ಷಕಿಯರಿಗಾಗಿರ್ಬೋದು, ಅನೇಕ ವಿವಿಧ ರೀತಿಯಲ್ಲಿ ತೊಡಕುಗಳು ಕಾಣಿಸ್ತಾ ಇದ್ದಾವೆ. ಆ ಎಲ್ಲ ತೊಡಕುಗಳನ್ನು ನಿವಾರಣೆ ಮಾಡಿ ನಮ್ಮ ಶಿಕ್ಷಕರಿಗೆ ಒಂದು ಸಲ ವರ್ಗಾವಣೆ ಭಾಗ್ಯವನ್ನು ಕಲ್ಪಿಸಿದ್ದೇ ಆದರೆ ಅವರು ಖುಷಿಯಾಗಿ ತಮ್ಮ ಸ್ವಂತ ತಾಲೂಕುಗಳಲ್ಲಿ, ಸ್ವಂತ ಜಿಲ್ಲೆಗಳಲ್ಲಿ ಆನಂದದಾಯಕವಾಗಿ ತಮ್ಮ ಬಂಧು ಮಿತ್ರರೊಂದಿಗೆ, ತಮ್ಮ ಒಂದು ಫ್ಯಾಮಿಲಿಯೊಂದಿಗೆ ಅವರು ಕೆಲಸವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈ ವರ್ಗಾವಣೆಯ ಬವಣೆ ಆ ಸರ್ಕಾರಕ್ಕೆ ಮುಟ್ಲಿ, ಅವರು ಕೇಳಿಸ್ಕೊಳ್ಳಿ, ಶಿಕ್ಷಕರ ಒಂದು ಅಂತರಾಳದ ಈ ಕೂಗು ಅವರವರೆಗೆ ತಲುಪಲಿ ಅಂತ ಹೇಳ್ತಾ, ವರ್ಗಾವಣೆ ಸಮಸ್ಯೆ ಬಗೆಹರಿಸಯ್ಯ ತಂದೆ ಅಂತ ಎಲ್ಲ ಶಿಕ್ಷಕರ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.